Brought to you by Vigor, co-powered by Sensodyne and Vimal. ಬಾಯಲ್ಲಿ ಹೇಳಿ ಕೇಸರಿ. Associate sponsor Ultratech Cement. Co-sponsored by Saptagiri NPS University. ಇನ್ನು ಮೋದಿ ಯಥಾ ಪ್ರಕಾರ ವಾರಣಾಸಿಯಲ್ಲಿ ಮುನ್ನಡೆಯನ್ನು ಕಾಲ್ಕೊಂಡಿದ್ದಾರೆ. ಏನು ಆಶ್ಚರ್ಯ ಅಲ್ಲ. 90,000 ಮತಗಳು. ಬಹುಶಃ ಇದು ಜಾಸ್ತಿ ಆದರೂ ಕೂಡ ಅದು ಆಶ್ಚರ್ಯ ಪಡುವಂಥ ಸಂಗತಿ ಏನಲ್ಲ. ಕೈ ಅಭ್ಯರ್ಥಿ ಅಜಯ್ ರಾಯ್ ಇದು 3ನೇ ಬಾರಿ ಅವರ ಎದುರುಗಡೆಗೆ ಸ್ಪರ್ಧೆ ಮಾಡ್ತಿರುವಂಥದ್ದು. ಅಜಯ್ ರಾಯ್ ಅವರಿಗೆ ಸೋಲು ನಿಶ್ಚಿತ ಅಂತ ಅನಿಸ್ತಾ ಇದೆ ಮೇಲ್ನೋಟಕ್ಕೆ ನೋಡಿದ್ರೆ. ಕಾಂಗ್ರೆಸ್ ಪ್ರೆಸಿಡೆಂಟ್ ಕೂಡ ಹೌದು, ಯುಪಿ ಕಾಂಗ್ರೆಸ್. ಬಟ್ ಆಗ್ಲೇ ಸರವಣ ಸರ್ ಹೇಳ್ತಿದ್ದಂಗೆ ಟ್ರಯಾಂಗ್ಯುಲರ್ ಫೈಟ್ ಆಗಿದ್ರೆ ಕರ್ನಾಟಕ ದೇಶ ಟ್ರೆಂಡ್ ಜೊತೆ ಹೋಗ್ತಿತ್ತು ಅಂತ ಅನ್ಸುತ್ತೆ. ಬಿ.ವೈ. ರಾಘವೇಂದ್ರ 1,00,000 ಮತಗಳ ಮುನ್ನಡೆ. ಬಿ.ವೈ. ರಾಘವೇಂದ್ರ ಅವರಿಗೆ ಒಳ್ಳೆ ಹೆಸರಿದೆ, ಅದರಲ್ಲಿ ಯಾವುದೇ ಸಂದೇಹನೇ ಇಲ್ಲ. ಶಾಮನೂರು ಶಿವಶಂಕರಪ್ಪ ದಾವಣಗೆರೆಯಿಂದ ಶಿವಮೊಗ್ಗ ಶಿವಮೊಗ್ಗಕ್ಕೆ ಹೋಗಿ ವೇದಿಕೆಯಲ್ಲಿ ಇವರಿಗೆ ಮತ ಹಾಕಿ ಅಂತ ಹೇಳಿದ್ರು, ಚೆನ್ನಾಗಿ ಕೆಲಸ ಮಾಡೋರೆ ಅಂತ. ಅಲ್ಲ, ಸೊ ಇದು ಸಂಗತಿ. ಈಶ್ವರಪ್ಪನವರಿಗೆ ಕೇವಲ 13,051 ಮತಗಳು. ಹಂಗನ್ಬಿಟ್ರೆ ಇದೇನಿದೆ ತೀರಾ 13,000 ಮಾಜಿ ಬಿಜೆಪಿ ನೋಡ್ಬೇಕ್ರಿ. ಬಿಜೆಪಿ ನೋಡ್ಬೇಕನ್ಸತಿ 13,000 ಜನ ಇದಾರಲ್ಲ ಈಶ್ವರಪ್ಪ ಅವ್ರ ಜೊತೆಗೂ ಅನ್ನೋದನ್ನು ನೋಡ್ಬೇಕಲ್ಲ ಬಿಜೆಪಿ. ಇಲ್ಲ ಹಂಗಲ್ಲ ನೋಡಿ, ಏನ್ ಗೊತ್ತಾ, 10,000 ಮಾರ್ಜಿನ್ ಅಲ್ಲಿ ಇದ್ರೆ ನೋಡ್ಬೇಕಾಗಿತ್ತು. ಅಲ್ಲ, ಇಷ್ಟೊಂದು ಅವರು ಎಂದೂ ಕೂಡ ಈ ಪಕ್ಷ ಬಿಟ್ಟು ಹೋಗೋದನ್ನ ಡೆಪ್ಟಿ ಸಿಎಂ ಆಗಿ ಕೆಲಸ ಮಾಡಿರೋರು, ಮಾಜಿ ಸಚಿವರು ಎಲ್ಲ ಅನುಭವಿಸಿರತಕ್ಕಂಥವ್ರು 13,000 ಓಟ್ ತಗೊಂಡು ಡೆಪಾಸಿಟ್ ಕಳ್ಕೊತಾರಂದ್ರೆ ಅದನ್ನ ಏನಂತ ಕರಿಬೇಕು? ದೋಸ್ತಿ ಆಗಿರಲಿಲ್ಲ ಅಂದಿದ್ರೆ ಈಶ್ವರಪ್ಪ ಅಲ್ಲ, ಏನಂತ ಕರಿಬೇಕು ಹೇಳಿ? ಅಲ್ಲ, ನೀವು ದೋಸ್ತಿ ಆಗಿರಲಿಲ್ಲ ಅಂದಿದ್ರೆ ರಾಷ್ಟ್ರದ ಈಶ್ವರಪ್ಪ ಹಿರಿಯ ನಾಯಕರುಗಳು ಕೂಡ ಹೇಳಿ ಕೂಡ ರಾಜಕಾರಣಿ ನನಗೆ ಬಿಜೆಪಿ ಮುಂದೆ ಬಂದ್ಬಿಟ್ರೆ ಶಿಸ್ತಿನ ಪಕ್ಷ ಕಂಡ್ರಿ ಅದು. ತವ್ರ ಮನೆಗೆ ಮರಳಿ ಬಂದ್ರು, ತಪ್ಪೇನಿದೆ? ಅವ್ರು ಹೇಳಿದಾರಲ್ಲ, ನಾನು ಆವತ್ತಿದ್ರು ವಾಪಸ್ ಬರ್ತೀನಿ ಅಂತ ಹೇಳಿದಾರೆ ಈಶ್ವರಪ್ಪ ಅವರು. ಅಲ್ಲ, ಗೆದ್ರೆ ಬರ್ತೀನಿ, ಸೋತ್ರು ಅಂತ ಹೇಳಿ ಮೋದಿ ಅವರಿಗೆ ನಾನು ಬಹುಪರ ಕೇಳ್ತೀನಿ ಅಂತ ಹೇಳಿರತಕ್ಕಂಥದ್ದು. ಫಸ್ಟ್ ನಾನು ಗೆದ್ದು ಮೋದಿ ಅವ್ರ ಜೊತೆಗೆ ನಾನು ಹೋಗೋದು ಅಂತ ಹೇಳಿದ್ರೆ, ಹೋದ್ರು ಕೂಡ ಒಂದಲ್ಲ ಒಂದಿನ ವಾಪಸ್ ಬರ್ತೀನಿ ಪಕ್ಷಕ್ಕೆ. ಶರವಣ ಬಹಳ ಪ್ರಬುದ್ಧರಾಗ್ತಿದ್ದಾರೆ, ಯಾವ ಸಂದರ್ಭದಲ್ಲಿ ಹೆಂಗ್ ಮಾತಾಡ್ಬೇಕು ಅಂತ. ಇಲ್ಲ, ವಾಸ್ತವಾಂಶ ಹೇಳ್ತಾ ಇದೀವಿ ನೋಡಿ, ಮನಸ್ಸಿನ ಪರಿಸ್ಥಿತಿ ಇಲ್ಲ ಸರ್. ರಾಜಕಾರಣಿಗಳಿಗೆ ಭಗವಂತ ವಾಸ್ತವಾಂಶವನ್ನೇ ಹೇಳ್ತಾ, ರಾಜಕಾರಣಿಗಳಿಗೆ ಭಗವಂತ ಸ್ಪೆಷಲ್ ನಾಲ್ಗೆ ಕೊಟ್ಟಿದ್ದಾನೆ ಸರ್. ಅದು ಹೆಂಗ್ ಬೇಕಾದ್ರೂ ಟರ್ನ್ ಆಗ್ಬಿಡುತ್ತೆ. ಅದ್ ಹೆಂಗ್ ಸಾಧ್ಯ? ಅಲ್ಲ, ಹಂಗೆ ಅದು ಇದ್ದಿದ್ದನ್ನ ಹೇಳ್ಬೇಕಾಗ್ತದೆ. ತೇಜಸ್ವಿನಿ ಅವರು ಇದ್ದಿದ್ರೆ ಹೇಳ್ತಾ ಇದ್ರು ಹೆಂಗ್ ಸಾಧ್ಯ ಅನ್ನೋದನ್ನ. ಅಲ್ಲ, ಅವ್ರು ಎಲ್ಲಿಗೆ ಬೇಕೋ ಅಂತ ಕೇಳುವರೆಲ್ಲ ಜಂಪಿಂಗ್ ರಾಜಗಳು ಇರ್ತಾರೆ. ಜಂಪಿಂಗ್ ರಾಜ ನೀವು ನೋಡ್ತಾ ಇದ್ದೀರಾ. ಉತ್ತರ ಪ್ರದೇಶದಲ್ಲಿ ಬಿಜೆಪಿಗೆ ಟಕ್ಕರ್. ಇಂಡಿಯಾ ಮೈತ್ರಿಕೂಟದಿಂದ ಬಹಳ ಗಮನಿಸಬೇಕಾದಂತ ಸಂಗತಿ, 42 ಕ್ಷೇತ್ರಗಳಲ್ಲಿ ಇಂಡಿಯಾ ಮೈತ್ರಿಕೂಟ ಮುನ್ನಡೆ. 42 ಕ್ಷೇತ್ರಗಳಲ್ಲಿ 37 ಕ್ಷೇತ್ರಗಳಲ್ಲಿ ಎನ್ಡಿಎ ಒಕ್ಕೂಟದ ಮುನ್ನಡೆ. 37 ನೋಡಿ, ಗಮನಿಸಬೇಕು. 62 ಕ್ಷೇತ್ರದಲ್ಲಿ ಅದರ ಹಿಂದೆ 71 ಕ್ಷೇತ್ರ, ಈಗ 43ಕ್ಕೆ ಬಂದಿದೆ. ಅಂದ್ರೆ ರಾಜಕಾರಣದಲ್ಲಿ ಏನು ಬೇಕಾದ್ರೂ ಆಗುತ್ತೆ ಅನ್ನೋಕೆ 37ಕ್ಕೆ ಬಂದಿದೆ. ಈಗ ಏನು ಬೇಕಾದ್ರೂ ಆಗುತ್ತೆ ಅನ್ನೋಕೆ ಒಂದು ಎಕ್ಸಾಂಪಲ್. ಎಲ್ಲೋ ಒಂದು ಕಡೆಗೆ ಏನು ಅಂದರೆ, ಯೋಗಿ ಆಡಳಿತವನ್ನು ತುಂಬ ಜನ ಹೊಗಳ್ತಾರೆ. ಮುಂದೆ ಏನಾದರೂ ಮೋದಿಯವರ ಉತ್ತರಾಧಿಕಾರಿ ಆಗ್ತಾರೆ ಅಂತಂದ್ರೆ ಅದು ಯೋಗಿ ಎನ್ನುವಂಥ ಮಾತಿದೆ. ಇದೆಲ್ಲದರ ನಡುವೆನೂ ಕೂಡ ಈ ರೀತಿ ಡೆವಲಪ್ಮೆಂಟ್ಗಳಾಗ್ತಾ ಇದೆ ಅಂತಂದ್ರೆ ಯೋಚನೆ ಮಾಡಬೇಕು. ಅದಕ್ಕೆ SP ಡಿಫರೆನ್ಸ್ ಮಾಡಿದೆ, SP ವಿತ್ ಕಾಂಗ್ರೆಸ್. ಹೌದೌದು. ಚಿಕ್ಕಬಳ್ಳಾಪುರದಲ್ಲಿ ಅಚ್ಚರಿಯ ಬೆಳವಣಿಗೆಗಳಾಗ್ತಾ ಇದೆ. ಮೃತಪಟ್ಟಿದ್ದಂಥ ಪಕ್ಷೇತರ ಅಭ್ಯರ್ಥಿಗೆ 1,145 ಮತಗಳು. ಈಶ್ವರಪ್ಪನವರು ಬೈಕತ್ತಿರ್ಬೋದು ಮೋಸ್ಟ್ಲಿ. ಚುನಾವಣೆಗೂ ಮುನ್ನವೇ ಮೃತಪಟ್ಟಿದ್ರು, ಆದರೂ ಕೂಡ ಮತ ಎಣಿಕೆಯಲ್ಲಿ 1,145 ಮತಗಳನ್ನು ಪಡೆದಿದ್ದಾರೆ. ಇದಪ್ಪ ಸಂಗತಿ. ಅದೇ ಬಹುಶಃ ನೋಟಾಗಿ ಹಾಕೋ ಮನಸ್ಥಿತಿ ಇರೋರೆಲ್ಲರೂ ಇವರಿಗೆ ಹಾಕಿರಬಹುದೇನೋ, ಅವ್ರ ಆತ್ಮಕ್ಕೆ ಶಾಂತಿ ಸಿಗ್ಲಿ ಅಂತ ಹೋಗಿರ್ಬೋದು. ಮೇ ಬಿ ಒಂದು ಅಚ್ಚರಿಯ ಒಂದು ಈ ತರನು ಶಾಂತಿ ಕೊಡಿಸಬಹುದು ಅಂತ ನಿಮ್ಮಿಂದಲೇ ಗೊತ್ತಾಗಿದ್ದು. ಸತ್ತಿರೋರಿಗೆ ಈ ತರನು ಶಾಂತಿ ಕೊಡಿಸಬಹುದು ಅಂತ ನೋಡಿ, ಅದಕ್ಕೆ ನಾನು ಆಗಲೇ ಹೇಳಿದ್ದು ಶರವಣ. Brought to you by Vigor, co-powered by Sensodyne and Vimal. ಬಾಯಲ್ಲಿ ಹೇಳಿ ಕೇಸರಿ. Associate sponsor Ultratech Cement. Co-sponsored by Saptagiri NPS University.